ಡಾಕ್ಟರ್ ಕೆ ಸುಧಾಕರ್ ಇನ್ನು 15 ವರ್ಷ ಕಣ್ಣೀರು ಹಾಕಬೇಕು. ಈಗಲೇ ಕಣ್ಣೀರು ಸುರಿಸಿ ವೇಸ್ಟ್ ಮಾಡಬೇಡಿ. ಸುಧಾಕರ್ ಕಣ್ಣೀರಿಗೆ ಶಾಸಕ ಪ್ರದೀಪ್ ಈಶ್ವರ್ ವ್ಯಂಗ್ಯವಾಡಿದ್ದಾರೆ. ಇನ್ನು 15 ವರ್ಷ ಕಣ್ಣೀರು ಹಾಕಬೇಕಂತೆ. ಈ ರೀತಿಯಾಗಿ ಪ್ರದೀಪ್ ಈಶ್ವರ್ ವ್ಯಂಗ್ಯ ಮಾಡಿದ್ದಾರೆ. ಈಗಲೇ ಕಣ್ಣೀರು ಸುರಿಸಿ ವೇಸ್ಟ್ ಮಾಡಬೇಡಿ. ಇನ್ನು 15 ವರ್ಷ ನೀವು ಕಣ್ಣೀರೇ ಹಾಕಬೇಕಾಗುತ್ತೆ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಶಾಸಕ ಪ್ರದೀಪ್ ಈಶ್ವರ್ ಸುಧಾಕರ್ ಕಣ್ಣೀರಿನ ಸಿಂಪತಿ ವರ್ಕೌಟ್ ಆಗಲ್ಲ ಅಂತ ಪ್ರದೀಪ್ ಈಶ್ವರ್ ವ್ಯಂಗ್ಯವಾಡಿದ್ದಾರೆ. ಏನಾದರೂ ಮಾಡಿದಾಗ ಅವ್ರು ನಿಮ್ಮ ಮೇಲೆ ಯಾವಾಗ ಸಿಂಪತಿ ಬರುತ್ತೆ ಹೇಳಿ? ನೀವು ಇನ್ನೊಬ್ಬರ ಕಷ್ಟ ಸುಖ ಪರ್ಸ್ನಲ್ ಆಗಿ ಕೇಳಿ, ಅವ್ರ ಕಷ್ಟ ಸುಖಕ್ಕೆ ಭಾಗಿಯಾದಾಗ ಸಿಂಪತಿ ಬರುತ್ತೆ. ಶೇಕ್ ಹ್ಯಾಂಡ್ ಕೊಟ್ಟಿರಲ್ಲ, ಮಾತಾಡಿರಲ್ಲ, ಹೆಂಗಿದಿರಣ ಅಂತ ಕೇಳಿರಲ್ಲ. ಸರ್, ಕಣ್ಣೀರು ಹಾಕಿದಾಗ ಸಿಂಪತಿ ಬರೋದು ನೀವು ಎದುರುಗಡೆ ಇರೋರ್ಗೆ ಏನಾದರೂ ಮಾಡಿದಾಗ, ಅವ್ರಿಗೆ ಪರ್ಸ್ನಲ್ ಆಗಿ ಸಹಾಯ ಮಾಡಿದಾಗ. ಸಿಂಪತಿ ಎಲ್ಲ ಇದಾಗಲ್ಲ. ಬಟ್ ಇಲ್ಲ, ಅವರು ದಯವಿಟ್ಟು ಅವರು ಡಾಕ್ಟರ್ ಕೆ ಸುಧಾಕರ್ ಅವ್ರು ಅಳೋದು ನಿಲ್ಲಿಸಬೇಕು. ಯಾಕೆಂದರೆ ಇನ್ನೂ ರಾಜಕೀಯದಲ್ಲಿ ಅವ್ರು 10-15 ವರ್ಷ ಅಳಬೇಕಾಗುತ್ತೆ. ಕಣ್ಣೀರು ವೇಸ್ಟ್ ಮಾಡಬೇಡಿ ಸರ್ ಅಂತ. ಶಿವಮೊಗ್ಗ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪ ನಾಳೆ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ. ಈಶ್ವರಪ್ಪಗೆ ಚುನಾವಣಾ ಠೇವಣಿ ಹಣ ನೀಡಿದ್ದಾರೆ ಮಹಿಳೆಯರು. ಈಶ್ವರಪ್ಪಗೆ ಶುಭ ಹಾರೈಸಿ 24,000 ಹಣವನ್ನ ಕೊಟ್ಟಿದ್ದಾರೆ ಮಹಿಳೆಯರು. ಈ ಹಿಂದೆ ಈಶ್ವರಪ್ಪನವರಿಗೆ 1,000 ಠೇವಣಿ ನೀಡಿದ್ದಂತ ಭೀಮನಕಟ್ಟೆ ಶ್ರೀಗಳು, ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನ ಭೀಮನಕಟ್ಟೆ ಮಠದ ಶ್ರೀಗಳು 1,000 ರೂಪಾಯಿ ಕೊಟ್ಟಿದ್ರು. ಇನ್ನ ಆ ಶ್ರೀಗಳು ಕೊಟ್ಟಂತ ಹಣ ಮತ್ತು ಇವತ್ತೇನು ಮಹಿಳೆಯರು ಕೊಟ್ಟಿದ್ದಾರಲ್ಲ ಹಣ, ಅವೆರಡನ್ನ ಸೇರಿಸಿ ನಾಳೆ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಈಶ್ವರಪ್ಪ ಅವರು. ಭೀಮನಕೋಟೆ ಡಿಪಾರ್ಟ್ಮೆಂಟ್ 1,000 ರೂಪಾಯಿ ಅವ್ರು ಕೊಟ್ಟಿದ್ದಾರೆ. ನೀವೇನು ಕೊಟ್ಟಿದ್ದೀರಿ? 24. ಇವರು ಶಿವಮೊಗ್ಗ ನಗರದ ಎಲ್ಲ ಮುತ್ತೈದರು, ನಮ್ಮ ಅಕ್ಕಂಗಿರು ಎಲ್ಲ ಸೇರಿಕೊಂಡು ಅವ್ರು 24,000 ರೂಪಾಯಿ ಕೊಟ್ಟಿದ್ದಾರೆ. ಒಟ್ಟು 25,000 ರೂಪಾಯಿ ಸಾಧು ಸಂತರದ್ದು, ನಮ್ಮ ತಾಯಂದ್ರದ್ದು ಎಲ್ಲ ಸೇರ್ಕೊಂಡು 25,000 ರೂಪಾಯಿ ಡೆಪಾಸಿಟ್ ಕಳ್ಸೋದಕ್ಕೆ ಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ನಾನು ಎರಡೂ ಕೊಟ್ಟು ಮಾಡ್ತಾ ಇದ್ದೀನಿ ಅಂದ್ರೆ, ಭಾರತೀಯ ಸಂಸ್ಕೃತಿಯನ್ನು ಉಳಿಸಂತ ಸಾಧು ಸಂತರು, ಭಾರತದಲ್ಲಿ ತಾಯಿ ಸ್ಥಾನ ಪಡೆದಂತ ಹೆಣ್ಮಕ್ಳು, ಇವರಿಬ್ಬರು ಆಶೀರ್ವಾದದಿಂದ ನಾನು ನಾಮಪತ್ರ ಸಲ್ಲಿಸ್ತಾ ಇದ್ದೀನಿ. 100% ಗೆದ್ದು ಬರ್ತೇನೆ ಅಂತ ವಿಶ್ವಾಸ ನನಗೆ. ನರೇಂದ್ರ ಮೋದಿ ಅವರ ಭಾವಚಿತ್ರವನ್ನ ಹಾಕದೆ ಪ್ರಚಾರ ಮಾಡಲಿ ಎನ್ನುವ ಈಶ್ವರಪ್ಪ ಹೇಳಿಕೆಗೆ BY ವಿಜಯೇಂದ್ರ ಕಿಡಿಕಾರಿದ್ದಾರೆ. ಈಶ್ವರಪ್ಪನವರ ಉದ್ದಟತನ ಹೇಳಿಕೆ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡಲ್ಲ. ಅವರ ಹಣೆ ಬರ ಏನಾಗುತ್ತೋ ಆಗ್ಲಿ ಅಂತ ಹೇಳಿದ್ದಾರೆ. ನನಗೆ ಮೋದಿ ಫೋಟೋ ಬಳಸಬೇಡಿ ಅಂತ ಬಹಳ ಜನ ಹೇಳ್ತಾರೆ. ಯಡಿಯೂರಪ್ಪ ಮಧ್ಯೆ ಇದ್ದು ಫೋಟೋ, ಎಡಗಡೆ ವಿಜೇಂದ್ರ, ಬಲಗಡೆ ರಾಘವೇಂದ್ರ, ಅವರಷ್ಟೇ ಫೋಟೋ ಇಟ್ಕೊಂಡು ಚುನಾವಣೆಗೆ ಹೋಗಲಿ ನೋಡೋಣ. ಅವರ ನರೇಂದ್ರ ಮೋದಿ ಫೋಟೋ ಬಿಟ್ಬಿಟ್ಟು ಚುನಾವಣೆಗೆ ಇಳಿಲಿ ನೋಡೋಣ. ಅವರು KGP ಕಟ್ಕೊಂಡು ಇದನ್ನೆಲ್ಲ ಬಿಟ್ಟು ಇಡೀ ರಾಜ್ಯದಲ್ಲಿ 224 ಸೀಟಲ್ಲಿ 6 ಸೀಟ್ ಗೆದ್ದಿದ್ದು. ಅರ್ಥ ಆಯ್ತಾ? ಅವ್ರಿಗೆ ತಾಕತ್ತಿದ್ರೆ, ನಾನು ಮತ್ತೆ ಹೇಳ್ತೀನಿ, ಸವಾಲಾಗ್ತೀನಿ. ನಾನು ನನ್ನ ಹೃದಯದಲ್ಲಿದೆ ಅಂತ ಹೇಳಿದ್ದೀನಿ. ನಾನು ಮೋದಿ ಫೋಟೋ ನನ್ನ ಹೃದಯದಲ್ಲಿದೆ, ಅದರಲ್ಲಿ ವ್ಯತ್ಯಾಸ ಮಾಡೋಕ್ಕೆ ಬರೋದಿಲ್ಲ. ಆದರೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅವರಿಗೆ ನನ್ನನ್ನು ಮೋದಿ ಫೋಟೋ ಹಾಕೋಬೇಡಿ, ಮೋದಿ ಫೋಟೋ ಹಾಕೋಬೇಡಿ ಅಂತ ಅವ್ರು ಯಾರು ನಂಗೆ ಹೇಳೋದಕ್ಕೆ? ಅವ್ರು ಅಧಿಕಾರ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ವಿಶ್ವನಾಯಕ, ಅವ್ರನ್ನ ಮಾದರಿ ಒಬ್ಬ ನಾಯಕರು, ಅವ್ರು ನಾನು ಹಾಕ್ಕೊಂಡು ಹೋಗ್ತೀನಿ. ಕೋರ್ಟ್ ಹೇಳಿ ನೋಡೋಣ, ಕೋರ್ಟ್ ಏನು ಹೇಳುತ್ತೆ ಅಂತ. ಆದರೆ ನನಗೆ ಹಾಕೋಬೇಡಿ ಅಂತ ಹೇಳ್ತಿದ್ದಾರಲ್ಲ, ಇವ್ರು ಹಾಕೋದು ಬಿಟ್ಟು ಅಪ್ಪ ಮಕ್ಕಳದೇ 3 ಫೋಟೋ ಹಾಕೊಂಡು ಹೋಗಲಿ, ಓಟ್ ಕೇಳಲಿ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಓಟ್ ಕೊಡ್ತಾರೆ ನೋಡೋಣ. ಎಷ್ಟು ಜನರು ಕಂಪ್ಲೇಂಟ್ ಕೊಡಲಿ, ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ ಕೋರ್ಟಿಗೆ ನಾನು ಬದ್ಧ. ಚುನಾವಣಾ ಆಯೋಗ ಏನು ತೀರ್ಮಾನಕ್ಕೋ ಚುನಾವಣಾ ಆಯೋಗಕ್ಕೆ ನಾನು ಬದ್ಧ. ಚುನಾವಣಾ ಆಯೋಗದ ಬಗ್ಗೆ ನನಗೆ ವಿಶ್ವಾಸ ಇದೆ. ಯಾವುದೇ ಕಾರಣಕ್ಕೂ ಕೂಡ ಮೋದಿ ಫೋಟೋ ಹಾಕೋಬೇಡಿ ಅಂತ ಅವ್ರು ಹೇಳಲಿಕ್ಕಿಲ್ಲ. ನೋಡೋಣ ಅವರು ಏನು ಹೇಳ್ತಾರೆ, ನೋಡ್ಕೊಂಡು ಮುಂದಿನ ತೀರ್ಮಾನ. ನಾವು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ 2 ಕಾರಣಕ್ಕೆ ನಾವು ಚುನಾವಣೆಯನ್ನ 2 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆಲ್ತೇವೆ. ಒಂದು, ಮೊದಲನೇದಾಗಿ ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಕಳೆದ 10 ವರ್ಷದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು. ಮತ್ತೊಂದು ಕಡೆ ನಮ್ಮ ರಾಘವೇಂದ್ರ ಸಂಸದರು ಒಬ್ಬ ಕ್ರಿಯಾಶೀಲ ಸಂಸದರಾಗಿ ಅವರು ಆ ಜಿಲ್ಲೆನಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ಇವತ್ತು ಪಕ್ಷಾತೀತವಾಗಿ ಎಲ್ಲ ವರ್ಗದ ಜನ ಅವರನ್ನ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಅದರ ಪರಿಣಾಮ ರಾಘವೇಂದ್ರ ಅವರು 2 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆಲ್ತಾರೆ. ಇನ್ನು ಮೋದಿಯವರ ಫೋಟೋ ಹಾಕ್ತಕ್ಕಂಥದ್ದು, ಇವತ್ತು ನರೇಂದ್ರ ಮೋದಿಜಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಷ್ಟರಲ್ಲಿ ಇಡೀ ಭಾರತದ ಒಂದು ಇದು ಹೆಮ್ಮೆ. ಇದು ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನರೇಂದ್ರ ಮೋದಿಜಿ ಫೋಟೋ ಹಾಕ್ತೇನೆ, ಯಾರು ಹಾಕೋಬೇಕಾಗತ್ತೆ? ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನರ ಪ್ರತಿಯೊಬ್ಬರ ಹೃದಯದಲ್ಲಿ ಒಂದು ಶಾಶ್ವತವಾಗಿ
ಇವತ್ತು ನರೇಂದ್ರ ಮೋದಿಜಿಯವರು ಮನೆ ಮಾಡಿದ್ದಾರೆ. ರಾಘವೇಂದ್ರ ಅವರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಇದ್ದಾರೆ. ಬಿಜೆಪಿ ಮತ್ತು JDS ಪಕ್ಷದ ಅಭ್ಯರ್ಥಿಗಳು ನರೇಂದ್ರ ಮೋದಿಜಿಯವರ ಒಂದು ಭಾವಚಿತ್ರನ ಉಪಯೋಗಿಸ್ಕೊಳ್ತಕ್ಕಂಥ ಸಹಜ. ಅದನ್ನು ಯಾರು ಕೂಡ ಬೇಡ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಅವರ ಹಣ ಬರೋದಾಗ ಆಗ್ತದೆ ಉಳಿದಿದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.